ಬಾಗೇಪಲ್ಲಿ ವರದಿಗಾರ ನರಸಿಂಹಮೂರ್ತಿ ಅಪಘಾತದಲ್ಲಿ ಮರಣ, ತನಿಖೆಗೆ ಒತ್ತಾಯ. ಚಿಕ್ಕಬಳ್ಳಾಪುರ ಜಿಲ್ಲೆ ಭಾಗ್ಯನಗರ ವಿಜಯ ಕರ್ನಾಟಕ ದಿನಪತ್ರಿಕೆಯ ವರದಿಗಾರ ಹಾಗೂ ಪತ್ರಿಕಾ ವಿತರಕರಾಗಿದ್ದ 42 ವರ್ಷದ ನರಸಿಂಹಮೂರ್ತಿಯವರು ಸೋಮವಾರ ಬೆಳಗಿನ ಜಾವ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ ಘಟನೆ ಜಿಲ್ಲೆಯಾದ್ಯಂತ ಆಘಾತ ಮೂಡಿಸಿದೆ. ಪತ್ರಕರ್ತ ವಲಯದಲ್ಲಿ, ನಾಗರಿಕ ಸಮಾಜದಲ್ಲಿ ಹಾಗೂ ಓದುಗರಲ್ಲಿ ದುಃಖದ ಅಲೆ ಹರಡಿದ್ದು, ಈ ಸಾವಿನ ಹಿಂದೆ ಸಂಚು ಅಡಗಿರುವ ಶಂಕೆಗಳು ವ್ಯಕ್ತವಾಗುತ್ತಿವೆ. ಮಾಡಪಲ್ಲಿ ಮೂಲದವರಾದ ನರಸಿಂಹಮೂರ್ತಿಯವರು ಪ್ರತಿದಿನ ಬೆಳಗ್ಗೆ ತಮ್ಮ ದ್ವಿಚಕ್ರ ವಾಹನದಲ್ಲಿ ಸುಮಾರು 20 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಬಾಗೇಪಲ್ಲಿಗೆ ಬಂದು ಪತ್ರಿಕೆಯ ವರದಿಗಾರಿಕೆಯ ಜೊತೆಗೆ ವಿತರಕರಾಗಿ ಸಹ ಸೇವೆ ಸಲ್ಲಿಸುತ್ತಿದ್ದರು. ಸೋಮವಾರವೂ ದಿನನಿತ್ಯದಂತೆ ಬೆಳಗ್ಗೆ ಬಾಗೇಪಲ್ಲಿಗೆ ದ್ವಿಚಕ್ರ ವಾಹನದಲ್ಲಿ ಬರುತ್ತಿರುವ ವೇಳೆ ಪೋತೇಪಲ್ಲಿ ಕ್ರಾಸ್ ಬಳಿ ತಲುಪಿದ ವೇಳೆ ಅಪರಿಚಿತ ಕ್ಯಾಂಟರ್ ವಾಹನವು ಬಂದು ತೀವ್ರ ವೇಗದಲ್ಲಿ ಅವರ ಬೈಕಿಗೆ ಡಿಕ್ಕಿಯ ತೀವ್ರತೆಗೆ ನರಸಿಂಹಮೂರ್ತಿ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದು, ಕ್ಯಾಂಟರ್ ವಾಹನ ಚಾಲಕ ಘಟನೆಯ ನಂತರ ತಕ್ಷಣ ಪರಾರಿಯಾಗಿದ್ದಾನೆ. ಸ್ಥಳೀಯರು ಸಹಾಯಕ್ಕೆ ಧಾವಿಸಿದರೂ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ. ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹಗೌಡ ಆರ್, ಜಿಲ್ಲಾಧ್ಯಕ್ಷರಾದ ಜೆಎನ್ ಕೃಷ್ಣಾರೆಡ್ಡಿ, ಎಸ್ವಿ ಅರುಣ್ ಕುಮಾರ್, ಎಸ್ ಮಂಜುನಾಥ್, ಆರ್ ತುಳಸಿ ನಾಯಕ್, ಎಲ್ಪಿ ವೆಂಕಟರಮಣಪ್ಪ ರವರುಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಾ, ನರಸಿಂಹಮೂರ್ತಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಯಾವತ್ತೂ ಅಸಡ್ಡೆ ತೋರದ ಶ್ರಮಜೀವಿಯಾಗಿದ್ದವರೇ ಸರಿ. ನಿಜವನ್ನ ಬಿಚ್ಚಿಡುವ ಧೈರ್ಯ ಹೊಂದಿದ್ದವರನ್ನು ಈ ರೀತಿಯಲ್ಲಿ ಕಳೆದುಕೊಳ್ಳಬೇಕಾದರೆ ಪತ್ರಕರ್ತರ ಸುರಕ್ಷತೆ ಪ್ರಶ್ನಾರ್ಹವಾಗುತ್ತದೆ. ಅಪಘಾತದ ಹಿಂದೆ ಯಾರಾದರೂ ಸಂಚು ನಡೆಸಿದ್ದರೆ ಸತ್ಯ ಬಹಿರಂಗಗೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ವಿಶೇಷ ತನಿಖೆ ತಂಡವನ್ನ ರಚಿಸಿ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರಿಸಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಅವರು ಜಿಲ್ಲೆಯ ಉನ್ನತ ಪೊಲೀಸ್ ಅಧಿಕಾರಿಗಳಾದ ಕುಶಾಲ್ ಚೌಕ್ಸಿ ಹಾಗೂ ಜಿಲ್ಲಾಧಿಕಾರಿ ರವೀಂದ್ರ ಪೀರ್ ಅವರಿಗೆ ಪತ್ರಕರ್ತರ ಸಂಘದ ವತಿಯಿಂದ ಮನವಿ ಸಲ್ಲಿಸಿ ತಕ್ಷಣವೇ ತನಿಖೆ ಆರಂಭಿಸುವಂತೆ ಒತ್ತಾಯಿಸಿದರು. ಮೃತರಾದ ನರಸಿಂಹಮೂರ್ತಿಯವರು ತಮ್ಮ ಹಿಂದೆ ವೃದ್ಧ ತಂದೆ, ತಾಯಿ, ಪತ್ನಿ, 3 ವರ್ಷದ ಮಗಳು ಹಾಗೂ ಕೇವಲ 8 ತಿಂಗಳ ಮಗುವನ್ನ ಬಿಟ್ಟು ಅಗಲಿದ್ದಾರೆ. ಕುಟುಂಬಕ್ಕೆ ಏಕೈಕ ಆಧಾರವಾಗಿದ್ದವರ ಆಕಸ್ಮಿಕ ಅಗಲಿಕೆ ಅವರ ಕುಟುಂಬವನ್ನ ಆರ್ಥಿಕ ಹಾಗೂ ಮಾನಸಿಕ ಸಂಕಷ್ಟಕ್ಕೆ ತಳ್ಳಿದೆ. ಪತ್ರಕರ್ತರ ಸಂಘ ಹಾಗೂ ನಾಗರಿಕರು ಜಿಲ್ಲಾಡಳಿತವನ್ನು ತಕ್ಷಣವೇ ಸ್ಪಂದಿಸುವಂತೆ ಆಗ್ರಹಿಸಿ ಮೃತರ ಕುಟುಂಬಕ್ಕೆ ತಕ್ಷಣ ಪರಿಹಾರಧನ ಬಿಡುಗಡೆ ಮಾಡಬೇಕು. ಮೃತರ ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು. ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ಸರ್ಕಾರ ಹೊತ್ತುಕೊಳ್ಳಬೇಕು ಎಂಬ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಜಿಲ್ಲೆಯ ಭಾಗ್ಯನಗರ ಬಾಗೇಪಲ್ಲಿಯ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರು ಮತ್ತು ವಿತರಕರು ಆದಂತಹ ನರಸಿಂಹಮೂರ್ತಿಯವರು ಅಪಘಾತದಲ್ಲಿ 3 ದಿನಗಳ ಹಿಂದೆ ಮೃತರಾಗಿರ್ತಾರೆ. ಏನು ಅಪಘಾತ ಸಂಭವಿಸಿದೆ, ಆ ಅಪಘಾತಕ್ಕೆ ಸಂಭವಿಸಿರುವ ವಿಚಾರವಾಗಿ ನಮಗೆ ಹಲವು ರೀತಿಯ ಅನುಮಾನಗಳಿವೆ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಏನಪ್ಪ ಅಂತಂದರೆ, ಅದು ಅವರ ಅಪಘಾತ ನಮಗೆ ಅನುಮಾನ ಇರೋದರಿಂದ ಸೂಕ್ತ ರೀತಿಯಲ್ಲಿ ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು. ಮತ್ತು ತನಿಖೆಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಬರಬಾರ್ದು. ಯಾರಾದರೂ ಕೂಡ ಈ ಅಪಘಾತದ ಹಿಂದೆ ದೊಡ್ಡ ವ್ಯಕ್ತಿಗಳು ಕೈವಾಡ ಇದ್ದರೆ ಅವರ ಮುಲಾಜಿಗೆ ಮರ್ಜಿಗೆ ಒಳಗಾಗಬಾರ್ದು. ಮತ್ತು ಇಲ್ಲೇನಾದರೂ ತನಿಖೆ ನಡೆಸಲಿಕ್ಕೆ ನಿಮಗೆ ತೊಂದರೆಗಳಾದರೆ ಅದನ್ನು ಉನ್ನತ ಮಟ್ಟದ ತನಿಖೆಗೆ ವಹಿಸ್ಕೊಡಿ ಅಂತ ಹೇಳಿ ನೀವು ಹಿರಿಯ ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ಅವರಿಗೆ ಮನವಿಯನ್ನು ಮಾಡಬೇಕು. ಅದೇ ರೀತಿ ಏನು ಪತ್ರಕರ್ತ ಇವತ್ತು ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ, ಅವರ ಕುಟುಂಬ ಏನಿದೆ, ಅವರ ಕುಟುಂಬಕ್ಕೆ ಸೂಕ್ತ ರೀತಿಯ ಪರಿಹಾರವನ್ನು ಒದಗಿಸಬೇಕು. ಮತ್ತು ಅವರ ಪತ್ನಿಯವರು ಏನಿದ್ದಾರೆ, ನರಸಿಂಹಮೂರ್ತಿ ಅವರ ಪತ್ನಿ, ಅವರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೂಡ ಕೊಡಿಸಬೇಕು ಅಂತ ಹೇಳಿ, ಮತ್ತು ಏನು ಈ ಸಾವಾಗಿರೋದ್ರಿಂದ ಈ ಸಾವಿನ ಸಂಭವಿಸಿದ ನಂತರ ಪತ್ರಕರ್ತರಲ್ಲಿ ಅಭದ್ರತೆಯ ವಾತಾವರಣ ಸೃಷ್ಟಿಯಾಗಿದೆ. ಪ್ರಾಮಾಣಿಕವಾಗಿ ನಾವು ಸಾಮಾಜಿಕ ಕಳಕಳಿಯಿಂದ ಸುದ್ದಿಗಳನ್ನು ಪ್ರಸಾರ ಮಾಡಿ ಸಾಮಾಜಿಕ ಸೇವೆಯನ್ನು ಸಲ್ಲಿಸುವಂಥ ಅವಕಾಶವನ್ನು ಕಳ್ಕೊತಾ ಇದ್ದೀವಿ ಅನ್ನೋ ಅಂತ ಹೇಳಿ ಭಯದ ವಾತಾವರಣ ಮೂಡ್ತಾ ಇದೆ. ಆದ್ದರಿಂದ ಇವೆಲ್ಲವನ್ನು ಕೂಡ ಮನಗೊಂಡು ಕೂಡಲೇ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಪತ್ರಕರ್ತರಿಗೆ ಸೂಕ್ತ ರೀತಿಯ ಭದ್ರತೆಯನ್ನು ಒದಗಿಸಿಕೊಡಬೇಕು ಅಂತ ಹೇಳಿ
ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.